ಮುನ್ಸ್ವಾಮಿ ಅವ್ರು ಬರ್ತಾರೆ, ಏನೇನು ಮಾತಾಡ್ತಾರೆ ಅಂತ ಹೇಳಿ ಆ ಪಾಕಿಸ್ತಾನ ಏಜೆಂಟ್ಗಳು SDP ಅವರು ಇಲಾಖೆಗೆ ಅರ್ಜಿಯನ್ನು ಕೊಟ್ರಂತೆ. ನೀವಿಂತ 100 ಅಲ್ಲ 1000 ಅರ್ಜಿ ಕೊಟ್ರೇನು ನಿಮ್ ಕೈನಲ್ಲಿ ಏನು ಮಾಡಕ್ಕಾಗಲ್ಲ. ನಾವೆಲ್ಲ ಒಂದು, ನೀವೇನಿದ್ದೀರಿ ಈ ದೇಶದ ಇತಿಹಾಸವನ್ನು ತಿಳ್ಕೊಂಡು ಈ ದೇಶದ ಭಾರತ ಮಾತೆಯ ಮಕ್ಕಳಾಗಿದ್ರೆ ಮಾತ್ರನೇ ನಾವೆಲ್ಲರೂ ಒಟ್ಟಿಗೆ ಅಣ್ಣ ತಮ್ಮಂದ ರೀತಿಯಲ್ಲಿ ಇರ್ಬೋದು. ಅದು ಬಿಟ್ಟು ಈ ದೇಶದಲ್ಲೇ ಇದ್ದು ಪಾಕಿಸ್ತಾನದ ಏಜೆಂಟ್ಗಳಂತೆ ವರ್ತನೆ ಮಾಡ್ತಾ ಇದ್ರೆ, ನಮ್ಮ ಕುಮಾರಿ ಆರ್ಕೆ ಅವರು ಏನ್ ಹೇಳಿದ್ರು, ನಮ್ಮ ಹತ್ರನು ಕಲ್ಲಿದೆ, ನಮ್ಮ ಹತ್ರನು ತ್ರಿಶೂಲ ಇದೆ, ನಮ್ಮ ಹತ್ರನು ಖಡ್ಗ ಇದೆ, ನಮ್ಮ ದೇವರುಗಳನ್ನೆಲ್ಲ ಅಸ್ತ್ರಗಳೇನು, ನಮ್ಮ ದೇವರುಗಳ ಹತ್ರ ಏನೇನು ಅಸ್ತ್ರಗಳಿದೆಯೋ ಆ ಅಸ್ತ್ರಗಳನ್ನೆಲ್ಲ ನಾವು ಕಲ್ಕೊಬೇಕಾಗುತ್ತೆ. ನಮ್ಮ ಧರ್ಮ ರಕ್ಷಣೆಗೆ, ನಮ್ಮ ದೇಶದ ರಕ್ಷಣೆಗೆ ನಾವೆಲ್ಲರೂ ಒಗ್ಗಟ್ಟಾಗಿ ನಿಂತ್ಕೊಳ್ಬೇಕಾಗುತ್ತೆ. ನಿಂತ್ಕೊಂತೀರಾ? ಹಂಗಾಗಿ ಇತ್ತೀಚಿನ ದಿನಗಳಲ್ಲಿ ಮೊನ್ನೆ ಬಂಗಾರಪೇಟೆಯಲ್ಲಿ ಕೇಳ್ಪಟ್ಟೆ, ವಾರ್ಡ್ಗೊಂದೇ ಗಣೇಶ ಇಡಬೇಕು ಅಂತ ಯಾರೋ ಹೇಳಿದ್ರಂತೆ. ಗಲ್ಲಿ ಗಲ್ಲಿ ಕಿಡ್ತೀರಿ ನಾವು, ಅದನ್ನ ಕೇಳಕ್ ನೀವ್ಯಾರು? ವಿಧಾನಸೌಧದಲ್ಲಿ ಪಾಕಿಸ್ತಾನದ ಜಿಂದಾಬಾದ್ ಅಂತಾರೆ, ಅದನ್ನು ಕೇಳಿಸ್ಕೊಂಡಿರ್ತಾರೆ ಇತ್ತೀಚಿನ ರಾಜಕಾರಣದಲ್ಲಿ, ಇತ್ತೀಚಿನ ದಿನಗಳಲ್ಲಿ. ಧರ್ಮಸ್ಥಳದ ಹೆಸರನ್ನ ಹಾಳು ಮಾಡ್ಬೇಕಂತ ಹೇಳಿ ಆ ಯೂಟ್ಯೂಬರ್ ಸಮೀರ್ ಬಚಾವ್, ಇನ್ನು ಅವನಿಗೆ ಬೇರೆ ಪಾಕಿಸ್ತಾನದಿಂದ ಬೇರೆ ಬೇರೆ ಲೆಫ್ಟಿಸ್ಟ್ಗಳು ಅವರೆಲ್ಲ ಅಕೌಂಟ್ ದುಡ್ಡು ಹಾಕಿ, ಆ ತಿಮ್ರೂಡಿಗೆಲ್ಲ ಅಕೌಂಟ್ ಹಾಕಿ, ಆ ಗಿರೀಶ್ ಮಟ್ಟಣ್ಣ ಅಕೌಂಟ್ ದುಡ್ಡು ಹಾಕಿ, ಅವನ್ ಯಾರೋ ಮುಸ್ಕುದಾರಿಯನ್ನೆಲ್ಲ ಕಳಿಸಿ ಏನೇನೋ ತಪ್ಪು ಭಾವನೆಗಳನ್ನ ಬರೋಂತ ರೀತಿಯಲ್ಲಿ ಜನರಿಗೆ ತಿಳಿಸ್ತಾ ಇದ್ದಾರೆ. ಆದ್ರೂ ಅದೆಲ್ಲ ಸುಳ್ಳು ಅಂತ ಹೇಳಿ ಒಂದಲ್ಲ ಎರಡಲ್ಲ 10-15 ಜಾಗದಲ್ಲಿ ಅಗದು ಬಗದು ನೋಡಿದ್ರೂ ಒಂದೇ ಒಂದು ಅಲ್ಲಿ ಏನು ಸಿಕ್ಕಿಲ್ಲ. 106 ಹೆಣಗಳಿದೆ ಅಂತ ಹೇಳಿದ್ರು. ಇದನ್ನೆಲ್ಲ ಮಾಡಿಸ್ತಾ ಇರೋರು ಯಾರು? ಇದೇ SDP ಅವರು, ಇದೇ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದವರು, ಇದೇ ಪಾಕಿಸ್ತಾನಿ ಏಜೆಂಟ್ಗಳವರು. ಏನಕ್ಕೆ NIA ನಮ್ಮ ಕೋಲಾರಕ್ಕೆ ಬಂದು ಕೆಲವ್ರನ್ನ ಅರೆಸ್ಟ್ ಮಾಡ್ಕೊಂಡು ಹೋಗುತ್ತೆ, ಹುಬ್ಳಿಗೆ ಬಂದು ಕೆಲವ್ರನ್ನ ಅರೆಸ್ಟ್ ಮಾಡ್ಕೊಂಡು ಹೋಗುತ್ತೆ, ಮಂಗಳೂರಿಗೆ ಬಂದು ಒಂದಷ್ಟು ಜನ ಅರೆಸ್ಟ್ ಮಾಡ್ಕೊಂಡು ಹೋಗುತ್ತೆ, ಮೈಸೂರಿಗೆ ಬಂದಷ್ಟು ಜನ ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ ಅಂದ್ರೆ, ಈ ದೇಶದಲ್ಲಿದ್ದು ಈ ದೇಶದ ನೆಲ ಜಲ ಪ್ರತಿಯೊಂದು ಸವಲತ್ತನ್ನು ಅನುಭವಿಸಿ ನಾನು ಪಾಕಿಸ್ತಾನ ಅಂತ ತಿಳ್ಕೊಂಡಿರ್ತಕ್ಕಂಥವ್ರು ಈ ದೇಶದಲ್ಲಿ ಇದ್ದಾರೆ. ಅದಕ್ಕೋಸ್ಕರನೇ ಅವರೆಲ್ಲರೂ ಬರ್ತಾ ಇರ್ತಕ್ಕಂಥವ್ರು, ಬೇರೆ ಬೇರೆ ಸಂಘಟನೆಗಳಿಗೆ ಸೇರಿರ್ತಕ್ಕಂಥವ್ರು ಇಲ್ಲೂ ಇದ್ದಾರೆ ಅಂತ. ಅದಕ್ಕೆ ರಾಮ ಮಂದಿರ ಕಟ್ಟೋದಕ್ಕೆ 500 ವರ್ಷಗಳ ಹೋರಾಟ, ಈ ದೇಶಕ್ಕೆ ಸ್ವತಂತ್ರ ಬರೋದಕ್ಕೆ 106 ವರ್ಷಗಳು ಹೋರಾಟ, ಸುಮಾರು ಒಂದು 6 ಲಕ್ಷಕ್ಕೂ ಜನ ಸ್ವತಂತ್ರ ಹೋರಾಟಗಾರರು ನಮ್ಮ ತಾಯಿ ಅವರ ಮಕ್ಕಳನ್ನ ಕಳ್ಕೊಂಡು ಇವತ್ತು ನಮ್ಗೆ ಸ್ವತಂತ್ರನ ಕೊಟ್ಟಿರ್ತಕ್ಕಂಥದ್ದು. ನಾವು ಇಲ್ಲಿ ಜಗಳ ಆಡ್ಬೇಕಂತಲ್ಲ, ಅವ್ರೇನೋ ಹೋರಾಟ ಮಾಡ್ತಾರೆ, ಅವ್ರೇನೋ ಮಾತಾಡ್ತಾರೆ, ಅದಕ್ಕೆ ಅಡ್ಡ ಬಡಿಸೋದಲ್ದ. ನಾವು ಈ ದೇಶದಲ್ಲಿದ್ದೀರಿ, ಈ ದೇಶದಲ್ಲಿ ಇದ್ದು ನಾವು ಯಾವ ರೀತಿ ದೇಶದ ಪರವಾಗಿರ್ಬೇಕು, ದೇಶದ ಮಕ್ಕಳಾಗಿರ್ಬೇಕು ಅನ್ನೋದನ್ನ ಅವ್ರು ತಿಳ್ಕೊಂಡಿಲ್ಲ, ಅವ್ರಿಗೆ ಅರ್ಥ ಆಗಿಲ್ಲ. ಇವತ್ತು ಒಂದು ರಾಮನ ಭಜನೆ ಮಾಡ್ಬೇಕಂದ್ರೂ ಪರ್ಮಿಷನ್ಗೆ ಹೋಗ್ಬೇಕು, ಒಂದು ಗಣೇಶ ಇಟ್ಬೇಕಂದ್ರೂ ಪರ್ಮಿಷನ್ಗೆ ಹೋಗ್ಬೇಕು. ಅವ್ರು ಏನೇ ಮಾಡಿದ್ರೂ ಅವ್ರಿಗೇನು ಪರ್ಮಿಷನ್ ಏನ್ ಬಾಕಿಲ್ಲ, ಎಲ್ಲ ಫ್ರೀ. ಪೊಲೀಸವ್ರು ನೋಡಿದ್ರೂ ಫ್ರೀನೇ, ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಇಕ್ಕಿರೇನು ಫ್ರೀನೇ, ಪೊಲೀಸವ್ರು ಕಾರ್ಗಳು ಹೊಡೆದಾಕಿರೇನು ಫ್ರೀನೇ, ಏನ್ ಮಾಡಿದ್ರೇನು ಫ್ರೀನೇ. ಅವ್ರು ನಮ್ಮ ಬ್ರದರ್ಸ್ ಅಂತಾರೆ. ನಾವು ಯಾರು ಹಂಗಾದ್ರೆ? ರಾತ್ರಿ 1 ಗಂಟೆ ಕೊಸ್ಬೀರಿ ತಗೊಂಬರಕ್ ಹೋಗ್ತಾ ಇದೀರಿ ಅನ್ನೋ ಲೆಕ್ಕಾಚಾರದಲ್ಲಿ ಹೇಳ್ತಾರೆ. ಯಾರಾದ್ರೂ ತೆಗ್ದಿರ್ತಾರ ಅಂಗಡಿ? ಅವ್ರು ದಿನ ಮಾತಾಡ್ತಾ ಇದ್ರು ಅದನ್ನ ಕೇಳಿಸ್ಕೊಂಡು ಸೈಲೆಂಟ್ ಆಗಿರ್ತಾರೆ. ಧರ್ಮಸ್ಥಳದ ವಿಷಯದಲ್ಲಿ ಯಾವ ರೀತಿ ಆರೋಪಗಳನ್ನ ಮಾಡಿದ್ರು ಅದೇ ರೀತಿಯಲ್ಲಿ ಬೇರೆ ಬೇರೆ ಇತಿಹಾಸ ಇರ್ತಕ್ಕಂಥ ದೇವಸ್ಥಾನಗಳು ಯಾರ್ಯಾರು ಸ್ವಾಮೀಜಿಗಳಿದ್ದಾರೆ ಅವ್ರ ಮೇಲೆಲ್ಲ ಆರೋಪ ಮಾಡೋದಕ್ಕೆ 10-15 ವರ್ಷದಿಂದಾನೇ ಪಿತೂರಿಗಳು ಹಾಕಿರ್ತಾರೆ ಇವರು. ಅದಕ್ಕೋಸ್ಕರ ನಾವೆಲ್ಲ ಎಚ್ಚೆತ್ಕೊಬೇಕು.
ನಮ್ಮ ಧರ್ಮಸ್ಥಳದ ವಿಷಯದಲ್ಲಿ ಏನೇನ್ ಪಿತೂರಿ ನಡೀತಾ ಇದೆ. ನಿಮ್ ಪರವಾಗಿರ್ತೀರಿ, ನಾವ್ ಇಲ್ಲಿ ಹೋರಾಟಗಳನ್ನ ನಿಮ್ ಪರವಾಗಿ ಮಾಡಿದಿರಿ. ಇವತ್ತು ಸಮೀರ್ ಅರೆಸ್ಟ್ ಆಗಿದ್ದಾರೆ, ನಿನ್ನೆ ತಿಮ್ರೋಡಿ ಅರೆಸ್ಟ್ ಆಗಿದ್ದಾರೆ. ನಾಳೆ ದಿನ ಆ ತಮಿಳ್ನಾಡಲ್ಲಿ ಒಂದು MP ಇದ್ದಾನೆ, ಅವರು ಅರೆಸ್ಟ್ ಆಗ್ತಾರೆ. ಯಾರ್ಯಾರು ಇದಕ್ಕೆ ಪಾಕಿಸ್ತಾನದಿಂದ ಹಣ ಕೊಟ್ರು, ಯಾವ ಮಿಷನರೀಸ್ ಹಣ ಕೊಟ್ರು, ಇದನ್ನೆಲ್ಲ ನಮ್ಮಲ್ಲಿ ಅಮಿತ್ ಶಾ ಅವರು ಇದನ್ನ ತನಿಖೆ ಮಾಡ್ಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಡಿಸೈಡ್ ಮಾಡಿರೋದ್ರಿಂದ ನಾವೆಲ್ಲರೂ ಇಲ್ಲಿದ್ದು ಇಲ್ಲಿ ಯಾರ್ಯಾರು ನಮ್ಮ ದೇಶದ ವಿರುದ್ಧವಾಗಿ ಚಟುವಟಿಕೆಗಳನ್ನ ನಡೆಸ್ತಾ ಇರ್ತಾರೋ ಅದು ನಮ್ಮ ಡಿಪಾರ್ಟ್ಮೆಂಟ್ಗೂ ಗೊತ್ತು, ನಿಮಗೂ ಗೊತ್ತು. ಅವ್ರನ್ನ ಕೂಡಲೇ ಹಿಡಿದು ಯಾರೇ ದೇಶದ್ರೋಹಿಗಳಾಗಿರ್ಲಿ, ಇಲ್ಲಿ ಯಾರೇ MLA ಆಗಿರ್ಲಿ, ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆಗಿರ್ಲಿ, ದೇಶ ಫಸ್ಟ್, ದೇಶದ್ರೋಹಿಗಳನ್ನ ನಾವು ಹಿಡಿದುಕೊಡ್ತೀರಿ, ಸದಬಡಿತೀರಿ ಅಂತೇಳಿ ನಾವು ಡಿಸೈಡ್ ತಗೊಂಡ್ರೆ ಅಕ್ಕಪಕ್ಕದಲ್ಲಿರೋರು ಬಾಲ ಮುದ್ರಕೊಂಡು ಸೈಲೆಂಟ್ ಆಗಿರ್ತಾರೆ. ಅದು ಬಿಟ್ಟು ನಾವು ಓಟ್ ಬೇಕು, ನಾನು ಕಾರ್ಪೊರೇಟರ್ ಆಗ್ಬೇಕು, ನಾನು ಪುರಸಭಾ ಸದಸ್ಯ ಆಗ್ಬೇಕು, ನಾನು ಗ್ರಾಮ ಪಂಚಾಯತ್ ಮೆಂಬರ್ ಆಗ್ಬೇಕು, ನಾನು ಜಿಲ್ಲಾ ಪಂಚಾಯತ್ ಆಗ್ಬೇಕು, ನಾನು MLA ಆಗ್ಬೇಕು, ನಮ್ಮ ದೇಶದ ವಿರುದ್ಧವಾಗಿ ಯಾವನ್ ಏನಾದ್ರು ಮಾತಾಡ್ಕೊಳ್ಳಿ, ನಾವು ಕೇಳಿಸ್ಕೊಂಡು ಸುಮ್ಮನೆ ಇದ್ಬಿಡೋಣ. ಯಾಕಂದ್ರೆ ಓಟ್ ಹಾಕಲ್ಲ, ಅವ್ರ ಮನೆಗೆ 10-15 ಓಟ್ ಇರ್ತದೆ, ನಮ್ಮ ಮನೆಗಳಲ್ಲಿ 3 ಓಟ್ ಇರ್ತೈತೆ ಅಂತ ತಿಳ್ಕೊಂಡ್ರೆ ಮುಂದೊಂದಿನ ಕುಮಾರಿ ಆರಿಕೆ ಅವ್ರು ಯಾವ ರೀತಿ ಹೇಳಿದ್ರು ಅದೇ ರೀತಿಯಲ್ಲಿ ಆಗುತ್ತೆ.